ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಾಮರಾಜನಗರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹಗಳು ಇವೆ. ನಿನ್ನೆಯಿಂದಲೂ ಕೂಡ ಅಲ್ಲೇ ಇದೆ. ಶವಾಗಾರಕ್ಕೆ ಆಂಟೋನಿ ಹಾಗೆ ಕುಮಾರ್ ಕಡೆಯ ಸಂಬಂಧಿಕರು ಬಂದಿದ್ದಾರೆ. ಅಂದ್ರೆ ಇವರಿಬ್ರು ಮೃತಪಟ್ಟಿದ್ರು, ಅವರ ಕಡೆಯ ಸಂಬಂಧಿಕರು ಬಂದಿದ್ದಾರೆ. ಆದ್ರೆ ಇನ್ನೂ ಶವಾಗಾರಕ್ಕೆ ಪೀಟರ್ ಕುಟುಂಬಸ್ಥರು ಬಂದಿಲ್ಲ. ಕುಟುಂಬಸ್ಥರು ಒಪ್ಪಿದ ನಂತರವಷ್ಟೇ ಪೋಸ್ಟ್ ಮಾರ್ಟಮ್ ನಡೆಸಲಾಗುತ್ತೆ. ಆದ್ರೆ ಇನ್ನೂ ಕೂಡ ಪೀಟರ್ ಕುಟುಂಬಸ್ಥರು ಸ್ಥಳಕ್ಕೆ ಬಂದಿಲ್ಲ. ಅಂದ್ರೆ ಆ ಒಂದು ಶವಾಗಾರಕ್ಕೆ ಬಂದಿಲ್ಲ, ಆಸ್ಪತ್ರೆಗೆ ಬಂದಿಲ್ಲ. ಸದ್ಯ ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ಗೆ ಸೈನ್ ಹಾಕಿಲ್ಲ ಕುಟುಂಬಸ್ಥರು ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಶವಾಗಾರದಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ನಿನ್ನೆ ಆಗಿರುವಂತಹ ಘಟನೆ, ನಿನ್ನೆಯಿಂದಲೂ ಕೂಡ ಆ ಶವಾಗಾರದಲ್ಲೇ ಮೃತದೇಹಗಳಿವೆ. ಯಾರೂ ಕೂಡ ಅವರ ಕುಟುಂಬಸ್ಥರು ಅಲ್ಲಿಗೆ ಬಂದಿಲ್ಲ. ಹಾಗೆ ಅಂದ್ರೆ ಆಂಟೋನಿ ಹಾಗೆ ಕುಮಾರ್ ಕಡೆಯ ಸಂಬಂಧಿಕರು ಬಂದಿದ್ದಾರೆ. ಬಟ್ ಪೀಟರ್ ಕುಟುಂಬಸ್ಥರು ಇನ್ನೂ ಕೂಡ ಬಂದಿಲ್ಲ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಂದ್ರ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಂತ ಒಂದು ಶೂಟೌಟ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಒಂದೆಡೆ ಅರಣ್ಯ ಇಲಾಖೆಯ ವಿರುದ್ಧ ಜನರು ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ, ಪರಿಸರವಾದಿಗಳು ಮತ್ತು ಪರಿಸರ ಹೋರಾಟಗಾರರು ಅರಣ್ಯ ಇಲಾಖೆ ಪರವಾಗಿ ಬ್ಯಾಕ್ ಬೀಸ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿ ಮೃತಪಟ್ಟವರು ಬೇಟೆಗಾರರ ಇಲ್ಲ ಅಮಾಯಕರ ಎಂಬುದು ಇನ್ನೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅಂದ ಹಾಗೆ ಆ ಶೂಟೌಟ್ ಎಲ್ಲಿ ನಡೆದಿತ್ತು, ಹೇಗೆ ನಡೆದಿತ್ತು ಎಂದರೆ ಮುಂದಿನ ಒಂದು ಸ್ಟೋರಿಯನ್ನು ನೋಡಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯಬಿಟ್ನ ಹೊಳೆಮರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ಆಗಸ್ಟ್ 15ರ ಬೆಳಗಿನ ಜಾವ 5:20 ಸುಮಾರಿಗೆ ಮುಂಜಾನೆ ಮಂಜಿನಲ್ಲಿ ತುಪಾಕಿಯ ಸದ್ದು ಆರ್ಭಟಿಸಿದೆ. ಇನ್ನು ಈ ತುಪಾಕಿ ಸದ್ದಿಗೆ ಮೂವರು ಅಂದರೆ ಹನೂರು ತಾಲೂಕಿನ ತೋಮೇರ್ಪಳ್ಳೆ ಗ್ರಾಮದ ಆಂತೋನಿಸ್ವಾಮಿ, ಪೀಟರ್ ಮತ್ತು ಕುಮಾರ್ ಎಂಬುವರು ಸ್ಥಳದಲ್ಲೇ ಅಸುನೀಗಿದ್ರೆ, ಅಲ್ಲಿಂದ ಮಹಿಮಾ ದಾಸ್ ಎಂಬಾತ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಆತ ಮೈಸೂರಿನ ನಾರಾಯಣ ಹೃದಯಾಲಯದ ಆಸ್ಪತ್ರೆಯಲ್ಲಿದ್ದಾನೆ. ಈ ಒಂದು ಘಟನೆ ಏನಿದೆ, ಈ ಘಟನೆ ಹಲವು ಆಯಾಮಗಳು ಮತ್ತು ಆಕ್ರೋಶವನ್ನು ಕೂಡ ತಂದೊಡ್ಡಿದೆ. ಕಾರಣ ಏನಂತಂದರೆ, ಮೃತರ ಕುಟುಂಬಸ್ಥರು ಹೇಳುವ ಪ್ರಕಾರ ಅವರು ಜಾನುವಾರುಗಳನ್ನು ಹುಡುಕಾಟ ನಡೆಸಿದಂಥ ವೇಳೆ ಬಂಡೆಗಲ್ಲಿನ ಮೇಲೆ ಮಲಗಿದಂಥ ಹೊತ್ತಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರನ್ನು ಎಬ್ಬಿಸಿ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಈ ಮೃತರ ಕುಟುಂಬಸ್ಥರು ಹೇಳ್ತಾ ಇದ್ರೆ, ಅರಣ್ಯ ಇಲಾಖೆ ಅಧಿಕಾರಿಗಳದ್ದೇ ಬೇರೆ ವರ್ಷನ್ ಆಗಿದೆ. ನಾವು ಅವರನ್ನು ಶೂಟ್ ಮಾಡಿಲ್ಲ, ಅವರೇ ನಮ್ಮ ಮೇಲೆ ಶೂಟ್ ಮಾಡೋಕ್ಕೆ ಮುಂದೆ ಬಂದರು, ದಾಳಿಯನ್ನು ಮಾಡಿದ್ರು, ನಾವು ಪ್ರತಿದಾಳಿಗೋಸ್ಕರ ಅವರನ್ನು ಪ್ರತಿದಾಳಿ ಮಾಡಿದಂಥ ವೇಳೆ ಅವರು ಅಸುನೀಗಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ಈ ಘಟನೆಯ ಸಂಬಂಧ ಒಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಅವರು ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಉಪವಿಭಾಗಾಧಿಕಾರಿಯಾದಂಥ ದಿನೇಶ್ ಕುಮಾರ್ ಮೀನಾ ಅವರನ್ನು ತನಿಖಾಧಿಕಾರಿಯಾಗಿ ನೇಮಿಸಿ 7 ದಿನಗಳ ಒಳಗಡೆ ಈ ಒಂದು ತನಿಖೆಯನ್ನು ನಡೆಸಿ ಸಂಪೂರ್ಣವಾದಂಥ ವರದಿಯನ್ನು ಕೊಡಬೇಕು ಅಂತ ಹೇಳಿ ಆದೇಶ ನೀಡಿದ್ದಾರೆ. ಈಗಾಗಲೇ ಉಪವಿಭಾಗಾಧಿಕಾರಿಯಾದಂಥ ದಿನೇಶ್ ಕುಮಾರ್ ಮೀನಾ ಅವರು ಸ್ಥಳ ಮಹಾಜನ ನಡೆಸಿದ್ದಾರೆ. ಆ ಅರಣ್ಯ ಪ್ರದೇಶದಲ್ಲಿ ಹಲವು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇನ್ನೇನು ಮರಣೋತ್ತರ ವರದಿ ಬಂದಂಥ ಬಳಿಕ ಅವರು ಸಂಪೂರ್ಣವಾದಂಥ ವರದಿಯನ್ನು ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು IGP ದಕ್ಷಿಣ ವಲಯ IGP ಆದಂಥ ಡಾಕ್ಟರ್ MB ಬೋರಲಿಂಗ ಅವರು ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. 2 ದಿನಗಳಿಂದ ಹನೂರಿನಲ್ಲೇ ಮೊಕ್ಕಾಂ ಹೂಡಿ ಎಲ್ಲ ವಿವರವಾದಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಮೃತ ಆಂಟೋನಿ ಸ್ವಾಮಿಯ ಪತ್ನಿ ಲೂರ್ದ ಮೇರಿ ಎಂಬುವರು ತಮ್ಮ ಪತಿ, ತಮ್ಮ ಹಾಗೂ ಮೈದುನನನ್ನ ಇವರು ಮಲಗಿದಂಥ ವೇಳೆ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತಾನೆ ಕೊಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಾವು ಪ್ರತಿದಾಳಿ ನಡೆಸಿದ್ದಾಗಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ 2 ಆಯಾಮಗಳಲ್ಲಿ ಈ IGP ಡಾಕ್ಟರ್ MB ಬೋರಲಿಂಗ ಅವರು ಒಂದು ತನಿಖೆಗೆ ಇಳಿದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಸತ್ಯವೂ ಕೂಡ ಹೊರಬರಬೇಕಾಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ, ಕಳೆದ 2 ದಿನಗಳಿಂದ ಹನೂರು ಪಟ್ಟಣ ಒಂದು ರೀತಿ ಆಕ್ರೋಶದ ಜ್ವಾಲೆಯನ್ನು ಉಕ್ತಾಯಿತು. ಸದ್ಯ ಇಂದು ಸಂಜೆ ಹೊತ್ತಿಗೆ ಆಕ್ರೋಶ ತಣ್ಣಗಾಗಿದೆ. ಯಾಕಂತಂದ್ರೆ ಹನೂರು ಶಾಸಕ MR ಮಂಜುನಾಥ್ ಅವರು ಸಾಲು ಸಂಧಾನ ಸಭೆಗಳನ್ನು ನಡೆಸಿ ಏನು ಧರಣಿ ನಡೆಸ್ತಾ ಇದ್ರು, ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಕೊಟ್ಟಂತ ಬಳಿಕ ಧರಣಿಯನ್ನು ಕೈಬಿಟ್ಟಿದ್ದಾರೆ. ಇನ್ನು ಮೃತ ಕುಟುಂಬಸ್ಥರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಹಣ ಹಾಗೂ ಹನೂರು ಶಾಸಕ MR ಮಂಜುನಾಥ್ ಅವರ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ, ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಈಗಾಗಲೇ ನ್ಯಾಯಾಂಗ ತನಿಖೆ ಇರುವುದರಿಂದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವುದಾಗಿ ಶಾಸಕರು ಭರವಸೆ ನೀಡಿರುವುದರಿಂದ ಧರಣಿಯನ್ನು ಕೈಬಿಟ್ಟಿದ್ದಾರೆ. ಸದ್ಯ ಈಗ ಮೈಸೂರಿನ KR ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮೂವರು ಏನು ಮೃತಪಟ್ಟಿದ್ದಾರೆ ಅವರ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆದಿದ್ದು, ಅವರು ಎಲ್ಲರನ್ನೂ ಕೂಡ ಸ್ವಗ್ರಾಮಕ್ಕೆ ವಾರಸುದಾರರು ತಂದಿದ್ದಾರೆ. ಅವರ ಅಂತ್ಯಕ್ರಿಯೆ ಕೂಡ ಆಗಿದೆ. ಇನ್ನು ಕೆಲವು ದಿನಗಳಲ್ಲಿ ಈ ಮೃತಪಟ್ಟವರು ಬೇಟೆಗಾರರ, ಅಮಾಯಕರ, ಮಧ್ಯಂತರ ವರದಿ ಏನು ಹೇಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ.